ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದು ಎಲ್ಲರ ಗಮನ ಕಣ್ಣು ಎಲ್ಲ ನನ್ನ ಚಿನ್ನು ಮರಿ ಮೇಲೆ ಬೀಳತ್ತಲ್ವಾ. ಜನರ ದೃಷ್ಟಿ ಒಳ್ಳೇದಕ್ಕಿಂತ ಬರೀ ಕೆಟ್ಟದನ್ನೇ ಬಯಸೋದು ಹೆಚ್ಚು. ಅದಕ್ಕೆ ಸುಮ್ಮನಾಗ್ಬಿಟ್ಟೆ ಶಾಂತಮ್ಮ. ಹಾಗಂತ ಅವ್ರ ಪ್ರತಿಭೆನ ಈ 4 ಗೋಡೆಗಳ ಮಧ್ಯದಲ್ಲಿ ಮುಚ್ಚಿಟ್ರೆ ಏನು ಪ್ರಯೋಜನ ಹೇಳು? ನೀನೇ ಹೇಳ್ದಿಯಲ್ಲ ಅವ್ರಿಗೆ ಸಿಂಗರ್ ಆಗಬೇಕು ಅಂತ ತುಂಬ ಇಷ್ಟ ಇತ್ತು ಅಂತ. ಅವರಿದ್ದಾಗಂತೂ ಅವ್ರ ಆಸೆ ನೆರವೇರಿಸ್ಲಿಲ್ಲ. ಈಗ ಅವ್ರು ಬರ್ತಾರಲ್ಲ, ಅವ್ರ ಆಸೆ ನೆರವೇರಿಸು. ಆಗ ಅವ್ರಿಗೆ ನಿನ್ನ ಮೇಲೆ ಇನ್ನಷ್ಟು ನಂಬಿಕೆ ಹೆಚ್ಚಾಗತ್ತೆ. ಮೋಸ್ಟ್ ಡೆಫಿನೆಟ್ಲಿ ಶಾಂತಮ್ಮ. ಈಗ ಚಿನ್ನು ಮರಿ ನನ್ನ ಮನೆಗೆ ಬರೋಕ್ಕೆ ಮುಂಚೆ ನಂದೇನು ಕೆಲಸ ಅಂತ ಹೇಳಿ, ಮೊದಲು ಮೇಲಿಂದ ಕೆಳಗವರೆಗೂ ನನ್ನ ಚಿನ್ನು ಮರಿಗೆ ಏನೇನು ಇಷ್ಟ ಅನ್ನೋದನ್ನು ಒಂದು ಪಟ್ಟಿ ಮಾಡೋದು. ಆಮೇಲೆ ಅವ್ರ ಮನೆಗೆ ಬಂದ ಕೂಡಲೇ ಒಂದೊಂದಾಗಿ ಎಲ್ಲದನ್ನು ನೆರವೇರಿಸ್ತಾ ಹೋಗೋದು, ಅಷ್ಟೇ. ಅವ್ರು ಖುಷಿಯಾಗಿ ನಗ್ನಗ್ತಾ ಇದ್ರೆ ಸಾಕು ಶಾಂತಮ್ಮ. ನಾನು ನೋಡಿಕೊಂಡು ಸಂತೋಷವಾಗಿರ್ತೀನಿ. ಹೌದಪ್ಪ, ಒಂದು ಮನೆಯಲ್ಲಿ ಹೆಣ್ಣು ನಗ್ತಾ ಇದ್ರೆ ಆ ಮನೆ ಬೃಂದಾವನ ಥರ ಇರುತ್ತಂತೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಹೆಣ್ಣನ್ನು ಎಲ್ಲಿ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ. ನನಗೆ ದೇವರ ಮೇಲೆ ಒಂದು ನೋಡಿ ನಂಬಿಕೆ ಇಲ್ಲ ಶಾಂತಮ್ಮ. ನಿಜವಾಗ್ಲೂ ದೇವರು ಅಂತ ಇದ್ದಿದ್ರೆ ನನ್ನ ಮತ್ತೆ ಚಿನ್ನು ಮರಿನ ದೂರ ಆಗೋದು ಬಿಡ್ತಿರ್ಲಿಲ್ಲ. ನಾನು ಮನಸ್ಫೂರ್ತಿಯಾಗಿ ಅವ್ರನ್ನ ಪ್ರೀತಿ ಮಾಡ್ತಿದ್ದೆ ಅಂತ ಅವನಿಗೆ ಗೊತ್ತಿತ್ತು ಅಲ್ವಾ. ಅವರೇ ನನ್ನ ಜೀವ ಅಂತ ಗೊತ್ತಿತ್ತು. ನಾನು ಅವ್ರನ್ನ ಪ್ರೀತಿ ಮಾಡ್ತಿದ್ದಿದ್ದು ನಿಜ, ಈಗ ಮಾಡ್ತಿರೋದು ನಿಜ. ಮುಂದೆ ಒಂದಿನ ನನ್ನ ಅಸ್ತಿತ್ವ ಇಲ್ಲ ಅಂದಾಗಲೂ ನಿಜ ಅಂತ ಪ್ರೀತಿ ಮಾಡ್ತಾನೆ ಇರ್ತಾನೆ. ಹಾಗಿದ್ರೂ ನಮ್ಮಿಬ್ಬರನ್ನು ದೂರ ಮಾಡಿದ್ದಾನೆ ಅಂತಂದರೆ ಆ ದೇವರಿದ್ದಾನೆ ಅಂತ ನಾನು ಹೇಗೆ ನಂಬಲಿ ಹೇಳಿ? ಅಲ್ಲ ಜಯಂತ್, ನಾವು ಮಾಡಿರೋ ತಪ್ಪಿಗೆ ದೇವ್ರನ್ನ ದೂಷಿಸೋದು ತಪ್ಪಲ್ವಾ? ಅಂದರೆ ನಾನು ಮಾಡಿ ತಪ್ಪು ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ, ನಾನು ಹಾಗೆ ಹೇಳ್ತಿಲ್ಲ. ಅದು ನೀವು ಹೇಳ್ತಿರೋದು ಒಂದು ರೀತಿಲಿ ಸರಿ ಶಾಂತಮ್ಮ. ನಾನು ಮಾಡಿದ್ದು ತಪ್ಪೆ. ನಾನು ಚಿನ್ನು ಮರಿನ ಪ್ರೀತಿ ಮಾಡೋ ಹುಚ್ಚಿನಲ್ಲಿ ಜಗತ್ತಿನಿಂದ ಅವ್ರನ್ನ ರಕ್ಷಿಸಬೇಕು ಅನ್ನೋ ಭರದಲ್ಲಿ ತುಂಬ ಒಂಟಿ ಮಾಡಿಬಿಟ್ಟೆ. ಅದು ಯಾಕೆ ಪ್ರೀತಿಸ್ಬಿಟ್ಟೆ ಶಾಂತಮ್ಮ? ನನ್ನ ಪ್ರೀತಿನೇ ನನಗೆ ಮುಳ್ಳಾಗತ್ತೆ ಅಂತ ನನಗೆ ಊಹೆನೂ ಇರಲಿಲ್ಲ. ಆದರೆ ಈ ಸಲ ಹಾಗೆ ಮಾಡೋದಿಲ್ಲ ಶಾಂತಮ್ಮ. ಈ ಸಲ ನನ್ನ ಚಿನ್ನು ಮರಿ ಸ್ವಚ್ಛಂದವಾಗಿ ಎಲ್ಲಿ ಬೇಕೋ ಯಾವಾಗ ಬೇಕೋ ಹಾರಕ್ಕೆ ಬಿಡ್ತೀನಿ. ಅವ್ರ ರೆಕ್ಕೆಗಳ ಕೆಳಗಿರೋ ಗಾಳಿ ಹಾಕಿ ನನ್ನ ಜೀವನ ಮಾಡಿಬಿಡ್ತೀನಿ ಶಾಂತಮ್ಮ. ನನಗಷ್ಟು ಸಾಕು. ಸರಿನಪ್ಪ, ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು. ಊಟ ಏನ್ ನಿನ್ನ ಹೆಸರು? ಖುಷಿ. ಖುಷಿ. ಖುಷಿ ಪುಟ್ಟ, ನಾನಿವಾಗ ನಿನಗೆ ಏನು ಪ್ರಶ್ನೆ ಕೇಳ್ತೀನೋ ಆ ಪ್ರಶ್ನೆಗಳಿಗೆ ನೀನು ಯೋಚನೆ ಮಾಡಿ ಸರಿಯಾದ ಉತ್ತರ ಹೇಳಬೇಕು. ಹೇಳ್ತೀಯಾ? ಅಲ್ಲಿ ನಿಂತಿದ್ದಾರಲ್ಲ ಅವ್ರು ನಿನಗೆ ಹೊಡಿತಾ ಇದ್ರಾ, ಬೈತಾ ಇದ್ರಾ, ಹಿಂಸೆ ಕೊಡ್ತಾ ಇದ್ರಾ, ಏನು ಮಾಡ್ತಾ ಇದ್ರು ಅಂತ ನಿನಗೆ ಹೇಳಬೇಕು. ನಮ್ಮಪ್ಪ ಏನು ಮಾಡಿಲ್ಲ, ಅವ್ರು ತುಂಬಾ ಒಳ್ಳೆಯವರು. ಲಕ್ಷ್ಮೀ ನಿವಾಸ ಲಕ್ಷ್ಮೀ